180. ನಿಮ್ಮೆಷ್ಟಮ್ಮ? 425. ಅಕ್ಕ 425. ನಮಗೆ ಕುಣಿದು ಕಾಲು ನೋವು ಬರಲ್ಲ, ಕೂತ್ ಬೆನ್ನು ನೋವು ಬರುತ್ತೆ. ಏನು ಮಾಡೋದು ಗೈಸ್, ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ನಾವು ಸೆಲೆಕ್ಟ್ ಆಗಲಿ ಅಂತ. ನನಗೂ ಒಂದು ಆಸೆ ಏನು ಗೊತ್ತಾ, ಈ ಒಂದು ಸೆಲೆಕ್ಟ್ ಆಗಿ ಈ ಜೀ ಕನ್ನಡದ ಮೂಲಕ ನಮ್ಮೂರಿನ ಹೆಸರು ಹೇಳಬೇಕು ಅನ್ನೋದು ನನ್ನೊಂದು ದೊಡ್ಡ ಆಸೆ. ಮುತ್ತಿಗೆ ಗ್ರಾಮ, ಚಾಮರಾಜನಗರ ಅಂತ, ಅದೊಂದು ಆಸೆಗೋಸ್ಕರ ತುಂಬ ಸಾವಿರಾರು ಕನಸುಗಳನ್ನ ಇಟ್ಕೊಂಡಿದ್ದು ಬಂದಿರೋ ಅಂಥದ್ದು. ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಅದನ್ನು ಹೇಳ್ಬೇಕಂತಿದೆ, ಒಂದು ವಿಡಿಯೋ ಮಾಡೋಣ ಅಂತ. ಯಾಕೋ ಈಗ ಹೇಳ್ಬಿಡೋಣ ಅನ್ನಿಸ್ತು. ಇವ್ರ ಜೊತೆ ಇವಾಗ ತಾನೇ ಅದನ್ನು ಶೇರ್ ಮಾಡಿಕೊಂಡೆ. ನನಗಿನ್ನೇನೂ ಕನಸಿಲ್ಲ. ನಮ್ಮೂರ ಹೆಸರು ಮೀಡಿಯಾದಲ್ಲಿ ಸ್ವಲ್ಪ ಸೌಂಡ್ ಮಾಡಬೇಕು ಅಂತ. ಒಳ್ಳೆಯದಾಗಲಿ. ನಂದು ಒಂದೇ ಊರಲ್ಲ, ಕೀಳಂಪುರ, ಮೈಸೂರು, ಬೆಂಗಳೂರು, ಮುತ್ತಿಗೆ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ಇದೊಂದು ವಿಷಯದಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟು ಬೆಳಗ್ಗೆ ರೆಡಿಯಾಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹೌದು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ನಾನಿವತ್ತು ಬಂದಿರೋದು DKD ಆಡಿಷನ್ ಇತ್ತು ಅಂತ ಗೊತ್ತಾಗಿತ್ತು. ಹಾಗಾಗಿ ಸ್ವಲ್ಪ ಪ್ರಿಪೇರ್ ಆಗಿ ನಾನು ಹೋಗಿದ್ದಂಥದ್ದು ಅಬ್ಬಯ್ಯನಾಡು ಸ್ಟುಡಿಯೋ. ಅದು ಇರೋವಂಥದ್ದು ಇಲ್ಲೇ ಬೆಂಗಳೂರು ಉತ್ತರಹಳ್ಳಿನಲ್ಲಿ, ಕೆಂಗೇರಿ ಹತ್ರ. ನಾನು ಬೆಳಗ್ಗೆ ಒಂದು 7ಗೆಲ್ಲ ರೆಡಿ ಆಗಿಬಿಟ್ಟು, ಯಾಕೆಂದರೆ 9 o'clock ಆಡಿಷನ್ ಶುರುವಾಗುತ್ತೆ ಅಂತ ಹೇಳಿದರು. ತುಂಬ ಜನ ಕ್ರೌಡ್ ಇರುತ್ತೆ ಅಂತ ಗೊತ್ತು. ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡ್ ಇದೆ ಏನು ಅಂತ ಹೇಳ್ಬಿಟ್ಟು. ತುಂಬ ಜನ ಅಲ್ಲಿ ಬಂದು ಕೂತ್ಕೊಂಡಿರೋದುಂಟು, ವೆಯ್ಟ್ ಮಾಡ್ತಿರೋದುಂಟು, ಪ್ರಾಕ್ಟೀಸ್ ಮಾಡ್ತಾ ಇರೋದುಂಟು. ಎಷ್ಟೋ ಜನ ಗೊಂದಲದಲ್ಲಿ ಯಾವಾಗ ಟೋಕನ್ ಕೊಡ್ತಾರೋ, ಯಾವಾಗ ನಾವು ಆಡಿಷನ್ ಕೊಡ್ತೀವೋ, ಸಾಂಗ್ ಹೆಂಗೆ ಮಾಡ್ತೀವೋ ಅನ್ನೋ ನೂರಾರು ಕ್ವಶನ್ನ ತಲೆಯಲ್ಲಿ ತುಂಬಿಕೊಂಡು ಕೂತಿದ್ರು. ಫೈನಲಿ ನನಗೆ 180 ಅನ್ನೋ ಒಂದು ನಂಬರ್ ಸಿಕ್ತು, ಟೋಕನ್ ನಂಬರು. ಅದೂ ಕೂಡ ನನಗೆ ಬೇಗನೆ ಸಿಕ್ತು. ಅದು ಬೇಗ ಹೋಗಿದ್ದ ಕಾರಣ ಮತ್ತು ಅಲ್ಲೇ ಅದನ್ನ ಫಾರ್ಮ್ನ ಫಿಲ್ ಮಾಡಬೇಕು ಏನು ಎತ್ತ ಅಂತ. ನಮಗೆ ಅಷ್ಟೊಂದು ನಿಜವಾಗ್ಲೂ ತಲೆಯಲ್ಲಿ ಏನೇನೂ ಇರಲಿಲ್ಲ. ನನಗೇನೋ ಹೋಗಬೇಕು, ಆಡಿಷನ್ ಕೊಡಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿದ್ದಿದ್ದು. ಆ ಫಾರ್ಮ್ ಫಿಲ್ ಹೆಂಗೆ ಮಾಡಬೇಕು ಏನು ಅನ್ನೋದು ಸ್ವಲ್ಪ ಗೊಂದಲನೇ ಇತ್ತು. ಪಾಪ ನಮ್ಮ ಮನೆಯವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ನಿಜವಾಗ್ಲೂ ನಾನು ನಿಜ ಲಕ್ಕಿ ಅಂತಲೇ ಹೇಳ್ತೀನಿ. ಅವರು ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದ್ರೂ ಆಯಿತು ಅಂತ ಹೇಳಿ ಮುಂದುವರಿಸ್ತಾರೆ ಹೊರತು ಏನಕ್ಕೂ ಬೇಡ ಅನ್ನಲ್ಲ. ಅದೊಂದು ಸಪೋರ್ಟ್ ಹೆಣ್ಮಕ್ಳಿಗೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಅಂತಂದರೆ, ಸುಸ್ತಾಗ್ತಾಳೆ ಅಂತ ಜ್ಯೂಸ್ ಎಲ್ಲ ತಂದು ಕೊಡೋದು, ಚಾಕ್ಲೇಟ್ ತಂದು ಕೊಡೋದು, ನೀನು ಕೂಲಾಗಿರು, ನೀನು ಮಾಡ್ತೀಯಾ ಮಾಡು ಅಂತ. ಅಲ್ಲಿರೋರೆಲ್ಲ ಸುಮಾರು ಜನ ಹೇಳೋರು, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಹಸ್ಬೆಂಡ್ ಅಂತ ಬೇರೆ ಹೆಣ್ಮಕ್ಳು ಹೇಳ್ತಾಯಿದ್ರು. ಕೆಲವರೆಲ್ಲ ಕರ್ಕೊಬಂದು ಬಿಟ್ಟು ಹೋಗಿರೋದು ಉಂಟು, ಎಷ್ಟೊತ್ತಿಗೆ ಬರ್ತೀಯೋ ಬಾ ಅಂತ. ಪಾಪ ಇವರು ನಾನು ಇರೋವರೆಗೂ ಅಲ್ಲೇ ಕೂತ್ಕೊಂಡು ನಿಂಗೆ ಏನು ಬೇಕು ಹೇಳು ಅಂತ ಅಷ್ಟು ಸಪೋರ್ಟಾಗಿ ನಿಂತ್ಕೊಂಡ್ರು. ಅದು ನಿಜವಾಗ್ಲೂ ಖುಷಿ ಆಯಿತು. ಒಂದೇನೋ ಮಾಡಬೇಕು ಅಂತ ಹೊರಟಾಗ ಗಂಡನ ಸಪೋರ್ಟ್ ಇದ್ದರೆ ಯಾವ ಹೆಣ್ಣು ಅಲ್ಲಿ ಅರ್ಧ ಗೆದ್ದಂಗೆ. ನಾನು ಆಡಿಷನಲ್ಲಿ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತ ಮಾಡಿರೋ ಅಂಥದ್ದು ಈ ವಿಡಿಯೋ. ಹಂಗೆ ಸ್ವಲ್ಪ ಹಾಗೆ ನಾನು ಬ್ಲಾಗ್ನ ಮಾಡಿಕೊಂಡೆ. ಈ ವಿಡಿಯೋ ನಾನು ಆಡಿಷನ್ಗೆ ಹೋಗಿರೋದ್ರಿಂದ ನನಗೇನು ಸಿಕ್ತೋ ಸಿಕ್ಕಿಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸುಂದರವಾದ ಪ್ರಪಂಚ, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಮುಂದೆ ಬರ್ತಾರೆ ಅನ್ನೋದನ್ನು ನೋಡಿದೆ. ನಿಜವಾಗ್ಲೂ ಆ ಹೆಣ್ಮಕ್ಳಿಗೆಲ್ಲ, ಅದು ತಾಯಂದ್ರಾಗಿ ಮಕ್ಕಳಾಗಿ ಮನೇಲಿ ಕೂತ್ಕೊಳ್ಳದೆ ಬಂದು ಆಡಿಷನ್ ಕೊಟ್ಟು ಅಷ್ಟು ಜನ ಹೆಣ್ಮಕ್ಳು ನನಗೆ ಭಾಳ ಇಷ್ಟ ಆಯಿತು. ಇವರು ಕೊರಿಯೋಗ್ರಾಫರು ಮಾತಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನಮಸ್ತೆ ಜಿ, ನನ್ನ ಹೆಸರು ಜ್ಯೋತಿ, ಕನಕಪುರ ತಾಲೂಕು ಸಂತೆಕೋಳಿಯಿಂದ ಬಂದಿದ್ದೀನಿ. ನನ್ನ ಕನಸು ಒಂದು ಗೊತ್ತಿಲ್ಲ. ನಾನು ಕನಸು ಅಲ್ಲಿಂದ ಕನಸು ಒಂದು ಗೊತ್ತಿಲ್ಲ. ತುಂಬ ಆಸೆ ನನಗೆ ಡ್ಯಾನ್ಸ್ ಅಂದರೆ. ಮದುವೆ ಆದರೂ ಮಕ್ಕಳಾದ್ರೂ ನಾನು ಬಿಡಲೇ ಇಲ್ಲ. ಸ್ಕೂಲಲ್ಲಿ ಆಡ್ತಿದ್ದೆ. ನಾನು ಓದಿರೋದು 8ನೇ ಕ್ಲಾಸ್ ಅಷ್ಟೇ. ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದೆ.
ಅದಾದಮೇಲೆ ಬಿಡಲೇ ಇಲ್ಲ. ನಾನು ಮನೇಲಿ ಏನೇ ಕೆಲಸ ಮಾಡಿದ್ರು ಡ್ಯಾನ್ಸ್ ಎನರ್ಜಿ. ಆಟ ಬಂತು ಅಂದರೆ ನನಗೇನು ಮೈಯೆಲ್ಲ ಒಂಥರ ಶೇಕ್ ಆಗಿಬಿಡ್ತದೆ. ನಾನು ಆಡಲೇಬೇಕು. ಫ್ರೆಂಡ್ಸ್ ಸಿಕ್ಕಿದಾಗ ಮತ್ತು ಎಲ್ಲಾದರೂ ಹೊರಗಡೆ ಹೋದಾಗ ಕುಟುಂಬದ ಜೊತೆ ಆಡ್ತೀನಿ. ಕೆಲವರು ಆಡ್ಕೊತಾರೆ. ಅದಂತೂ ಎನರ್ಜಿ ನಾನು ಬಿಟ್ಟೇ ಇಲ್ಲ. ನಾನು ಆಡೋದು ಮಾತ್ರ ಬಿಡೋದೇ ಇಲ್ಲ. ನನಗೆ ಬದುಕಿರೋವರೆಗೂ ನಾನು ಆಡ್ತಾನೆ ಇರ್ತೀನಿ. ಯಾರು ಏನು ಅನ್ಸ್ಕೊಡ್ಬೇಕಿಲ್ಲ. ನನಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ರೆ ಅದು ನನಗೆ ನನ್ನ ಆತ್ಮವಿಶ್ವಾಸ, ನನಗೆ ನಂಬಿಕೆ ಇದೆ. ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇಲ್ಲದೆ ಹೋದು ಇವತ್ತು ಆಡಿಷನ್ ಕೊಡ್ತೀನಿ. ನೆಕ್ಸ್ಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಕೊಡ್ತೀನಿ. ಇವತ್ತು ಆಗುತ್ತೆ ಬಿಡುತ್ತೋ ಅದ್ರ ಸೆಕೆಂಡ್ರಿ. ಆದರೆ ಇಲ್ಲಿ ಗಂಟ ಬಂದಿದ್ದೀನಲ್ಲ, ನಾನು ಮನೆಯಿಂದ ಒಂದು ಹೆಜ್ಜೆ ಇಟ್ಟಿದ್ದೀನಲ್ಲ, ಅದು ನನಗೆ ಇಂಪಾರ್ಟೆಂಟ್. ಥ್ಯಾಂಕ್ ಯು ಎಲ್ಲರಿಗೂ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಸೂಪರ್ ಮಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಬನ್ನಿ ಮೇಡಮ್, ಎಲ್ಲರೂ ಬನ್ನಿ. ರೆಡಿ 3 2 1 ಗೋ ಸ್ಟಾರ್ಟ್. ಆಲ್ ದ ಬೆಸ್ಟ್ ಸೂಪರ್ ಮಾಮ್. ಥ್ಯಾಂಕ್ ಯು ಸೋ ಮಚ್ ಆಲ್. ಥ್ಯಾಂಕ್ ಯು. ನಮಗೆ ಟೋಕನ್ ಸಿಕ್ಕಿ ಅವ್ರೊಂದು ಫಾರ್ಮ್ ಕೊಡ್ತಾರೆ. ಫಾರ್ಮ್ ಎಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ವೆರಿಫಿಕೇಷನ್ ಇರುತ್ತೆ. ಅಂದರೆ ಆಧಾರ್ ಕಾರ್ಡು, ನಮ್ಮದು ಐಡೆಂಟಿ ಪ್ರೂಫ್ ಏನಿರುತ್ತೋ ಅದನ್ನು ಅಲ್ಲಿ ಕೇಳೋ ಅಂಥದ್ದು. ತುಂಬ ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದಂಥ ತಾಯಂದಿರು ಅಲ್ಲಿದ್ದರು. ನೋಡಿ ನೀವು ನೋಡಿ, ಇಲ್ಲಿ ಆ ಚಿಕ್ಕ ಮಗುನ ಇಟ್ಕೊಂಡು ಆಡಿಷನ್ಸ್ಗೆ ಬಂದಿದ್ದಾರೆ. 1 ಇಯರ್ 7 days ಅಷ್ಟೇ ಬೇಬಿಗೆ. ಅವ್ರ ಮಮ್ಮಿ ಆ ಮಗು ಸ್ಪೀಡ್ ಮಾಡಿಕೊಂಡು ಮತ್ತೆ ಊಟ ಮಾಡಿಸ್ಕೊಂಡು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅವ್ರ ಪೇಷನ್ಸ್ಗೆ. ಆಲ್ ದ ಬೆಸ್ಟ್. ಇನ್ನು ಲಾಸ್ಟ್ ವೀಕು ಸೆಕೆಂಡೇ ನನಗೆ ಗೊತ್ತಿತ್ತು ಆಡಿಷನ್ ಇದೆ ಅಂತ. ಬಟ್ ಅವತ್ತು ನಾನು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಬೇಕಂತ ರೆಸಾರ್ಟ್ಗೆ ಹೊಟ್ಟೋದ್ವಿ. ಅದೊಂದು ನನಗೆ ಬೇಜಾರಾಯಿತು. ನನ್ನ ಫ್ರೆಂಡು ಜ್ಯೋತಿ ಅಂತ ಇದ್ದಾರೆ, ಅವರು ಡಿಕೆಡಿಗೆ ಆಲ್ರೆಡಿ ಸೆಲೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವರು ನನಗೆ ಫೋರ್ಸಬಲಿ ಹೋಗಿ ಆಗುತ್ತೆ ಅಂತ ಪಾಪ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ ನಿಮಗೆ. ನನ್ನ ಸ್ಟೇಜ್ ಮೇಲೆ ಕರೀರಿ ಡಿಕೆಡಿ. ಖಂಡಿತ ಇವರೇ ನನಗೆ ಇನ್ಸ್ಪಿರೇಷನು. ಚೇರೆಲ್ಲ ಕೊಟ್ಟಿದ್ರು ಸಂಘದಲ್ಲಿ. ಪಾಪ ನನಗೆ ಕಾಲು ನೋವು ಬರುತ್ತೆ ಅಂತ ಅವ್ರ ಚೇರ್ನ ಬಿಟ್ಟು ಅವ್ರ ನೆಲದ ಮೇಲೆ ಕೂತಿದ್ರು ಗೈಸ್. ಸೊ ಈಗ ಅದಕ್ಕೆ ಅವರು ಬೇರೆಯವ್ರಿಗೆ ಚೇರ್ ಬಿಟ್ಬಿಟ್ಟು ಅವರು ನಮ್ಮ ಪಕ್ಕ ಹೆಣ್ಮಕ್ಳು ಕಷ್ಟ. ನೋಡಿ ಇವರು ರಮ್ಯಾ ಅಂತ ಕೆಂಗೇರಿಯಿಂದ ಬಂದಿದ್ದರು. ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ, ಅವರು ಡಿಕೆಡಿಗೆ ಏನಾದ್ರು ಸೆಲೆಕ್ಟ್ ಆದರೆ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ನಮ್ಮಿಬ್ಬರು ಕಾನ್ವರ್ಜೇಷನ್ ನನಗೆ ಗೊತ್ತಾ, ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಬ್ಯಾಕ್ಗ್ರೌಂಡು ಸಾಂಗ್ ಪ್ಲೇ ಆಗ್ತಾ ಇರೋದ್ರಿಂದ ನಾನು ಅಲ್ಲಿ ಅದನ್ನು ಮ್ಯೂಟ್ ಮಾಡಬೇಕಾಯಿತು. ನಂಗೆ ಅದು ತುಂಬ ಬೇಜಾರು ಕೂಡ ಆಯಿತು. ಅವ್ರು ತುಂಬ ಫ್ರೆಂಡ್ಲಿಯಾಗಿ ಬೇಗ ನನ್ನನ್ನು ಹಚ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಖುಷಿ ಆಗ್ತಾಯಿತ್ತು. ಮತ್ತು ನಾನು ಸೆಲೆಕ್ಟ್ ಆದರೆ ನಿಮ್ಮನ್ನು ಕರಿತೀನಿ ಸ್ಟೇಜ್ ಮೇಲೆ, ನೀವು ಸೆಲೆಕ್ಟ್ ಆದರೆ ನಮ್ಮನ್ನು ಕರೀರಿ. ನಾನು ಸೆಲೆಕ್ಟ್ ಆದರೆ ಸಾಕು ದೇವ್ರಿಗೆ ಮರಿ ಹೊಡಿತೀನಿ ಅಂತ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಾನು ನಿಂತಿರೋದು ನೋಡಿ ಸ್ವಲ್ಪ ಹೊತ್ತು ನನಗೆ ಚೇರ್ನ ಕೊಟ್ಟರು. ಆಮೇಲೆ ನನಗಿಂತ ಇನ್ನೊಬ್ಬರು ಬಂದರು ಅಂತ ನಾನು ಅವ್ರಿಗೆ ಚೇರ್ ಬಿಟ್ಕೊಟ್ಟೆ. ಅದೇ ನಾನು ಹೇಳಿದ್ನಲ್ಲ, ಇದರಿಂದ ತುಂಬ ಜನದ ಪರಿಚಯಗಳಂತೂ ಆಯಿತು. ಒಂಥರ ಆ ಒಂದಿನ ಸ್ಪೆಷಲಾಗಿ ಚೆನ್ನಾಗಿತ್ತು. ಭಾಗವಹಿಸೋದು ಇಂಪಾರ್ಟೆಂಟು ಅಂತ ನಾನು ಮಾಡಿದ್ದೀನಿ. ಮುಂದೆ ನೋಡೋಣ ಏನಾಗುತ್ತೋ ಏನೋ, ದೇವ್ರಿಗೆ ಬಿಡೋಣ ಅಂತ ಕಾಯ್ತಿದ್ದೀನಿ. 180. ನೀವೆಷ್ಟಮ್ಮ? 425. ಅಕ್ಕ 425. ನಮಗೆ ಕುಣಿದು ಕಾಲು ನೋವು ಬರಲ್ಲ, ಕೂತ್ ಬೆನ್ನು ನೋವು ಬರುತ್ತೆ. ಏನು ಮಾಡೋದು ಗೈಸ್, ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ನಾವು ಸೆಲೆಕ್ಟ್ ಆಗಲಿ ಅಂತ. ನನಗೂ ಒಂದು ಆಸೆ ಏನು ಗೊತ್ತಾ, ಈ ಒಂದು ಸೆಲೆಕ್ಟಾಗಿ ಈ ಜೀ ಕನ್ನಡದ ಮೂಲಕ ನಮ್ಮೂರಿನ ಹೆಸರು ಹೇಳಬೇಕು ಅನ್ನೋದು ನನ್ನೊಂದು ದೊಡ್ಡ ಆಸೆ. ಮುತ್ತಿಗೆ ಗ್ರಾಮ, ಚಾಮರಾಜನಗರ ಅಂತ ಅದೊಂದು ಆಸೆಗೋಸ್ಕರ ತುಂಬ ಸಾವಿರಾರು ಕನಸುಗಳನ್ನ ಇಟ್ಕೊಂಡಿದ್ದು ಬಂದಿರೋ ಅಂಥದ್ದು. ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಅದನ್ನು ಹೇಳ್ಬೇಕಂತಿದೆ, ಒಂದು ವಿಡಿಯೋ ಮಾಡೋಣ ಅಂತ. ಯಾಕೋ ಈಗ ಹೇಳ್ಬಿಡೋಣ ಅನ್ನಿಸ್ತು. ಇವ್ರ ಜೊತೆ ಇವಾಗ ತಾನೇ ಅದನ್ನು ಶೇರ್ ಮಾಡಿಕೊಂಡೆ. ನನಗಿನ್ನೇನೂ ಕನಸಿಲ್ಲ. ನಮ್ಮೂರ ಹೆಸರು ಮೀಡಿಯಾದಲ್ಲಿ ಸ್ವಲ್ಪ ಸೌಂಡ್ ಮಾಡಬೇಕು ಅಂತ. ಒಳ್ಳೆಯದಾಗಲಿ. ನೋಡಿ ಇವತ್ತೆಲ್ಲ ಸಿಕ್ಕ ಸ್ವೀಟ್ ಫ್ರೆಂಡ್ಸ್ ಇವರೆಲ್ಲ. ನಿಮ್ಮ ನನ್ನ ಹೆಸರು ವೈಷ್ಣವಿ. ನನ್ನ ಹೆಸರು ಚಂದ್ರಿಕಲಾ. ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಡಿಕೆಡಿ ಬ್ಯಾಂಗ್ಳೂರಿಂದ, ಕೆಲವು ಕಡೆಯಿಂದ ಸುಮಾರು ಊರುಗಳಿಂದ ಡಿಕೆಡಿ ಆಡಿಷನ್ಸ್ಗೆ ಬಂದಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೋ ಮಚ್. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು.
ಯಾಕಂದ್ರೆ ಆಸ್ ವುಮೆನ್ ಆಸ್ ಮಮ್ಮೀಸ್ ನೀವೆಲ್ಲ ಬಂದು ಶೋನ ಇಷ್ಟು ಚೆನ್ನಾಗಿ ಹಿಟ್ ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ನಿಮ್ಮನ್ನ ಇಷ್ಟೊಂದು ಎಂಕರೇಜ್ ಮಾಡಿ ಕಳಿಸಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮನ್ನು ಒಂದು ಬೂತ್ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಗೊತ್ತಿಲ್ಲ ನನಗೆ ಈ ಶೋಯಿಂದ ಏನು ಸಿಗುತ್ತೋ ಗೊತ್ತಿಲ್ಲ. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸು ತುಂಬ ಪರಿಚಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಜ ಸ್ವಲ್ಪ ನರ್ವಸ್ ಆಗ್ತಿದೆ, ಅದು ಬಿಟ್ಟರೆ ಇಲ್ಲ. ಆದರೆ ಒಂದು ಹೋಪ್ ಇದೆ, ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಪಾಸಿಟಿವ್ ಥಿಂಕಿಂಗ್ ಆಲ್ವೇಸ್, ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡುವಂತಾರೆ. ಸೊ ದ ಬೆಸ್ಟ್ ಇಂಪಾರ್ಟೆಂಟ್. ಬೆಳಗ್ಗೆ 9 ಗಂಟೆಗೆ ಬಂದಿದ್ದು ನಾವು. 2 ಗಂಟೆ ಆಗಿದೆ ಇವಾಗ, 2:15. ಇವಾಗ ಆಡಿಷನ್ ಮುಗಿಸ್ಕೊಂಡು ಎಲ್ಲ ಸಾಂಗ್ಸ್ ಮಾಡಿ ಇಷ್ಟು ಸೆಟ್ ಆಗಿದ್ದೀನಿ. ಪಾಪ ಇವರು ಚಿಕನ್ ಬಿರಿಯಾನಿ ತಂದಿಲ್ಲೇ ಕಾಯ್ತಾ ಇದ್ವಿ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಇಬ್ಬರು ಕಾಯ್ತಾ ಇದ್ದೀವಿ. ತಿರುಗಿ ಈ ಕಡೆ. ಹೇಳ್ರ ಪಡಬೇಡಿ. ಅಲ್ಲೋ ಏನು ಬರುತ್ತೆ ಸ್ಟೆಪ್ ಮಾತ್ರ ನಿಮ್ಮ ಎಕ್ಸ್ಪ್ರೆಷನ್. ಇನ್ನು ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಾನು ಡಿಕೆಡಿಗೆ ಸೆಲೆಕ್ಟ್ ಆಗಲಿ ಅಂತ ಎಲ್ಲರೂ ಆಶೀರ್ವದಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ. ಇನ್ನೆಲ್ಲ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ 1000 ರೀಚ್ ಆಗಲಿ. ಏನೋ ಒಂದು ಸಾಧನೆ, ಸುಮ್ಮನೆ ಕೂತಿರೋ ಬದಲು ಏನಾದರೂ ಒಂದು ಮಾಡೋಣ ಅನ್ನೋದು ಒಂದು ಹಠ ಛಲ ನನಗೆ ಯಾವಾಗಲೂ ಇರುತ್ತೆ. ಅದರಲ್ಲಿ ನಾನು ಮುಂದೆ ಹೋಗ್ತಾನೆ ಇರ್ತೀನಿ. ಒಂದಲ್ಲ ಒಂದು ರೀತಿ ನನ್ನ ಲೈಫ್ನ ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ನೀವು ಹಂಗೆ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತಾ ನಾವೆಲ್ಲರೂ ಸೂಪರ್ ಮಾಮ್ಸ್ಗೆ ಬಂದಿದ್ದೀವಿ.